ಹೊನ್ನಾವರ ತಾಲೂಕಿನ ಬಿಜೆಪಿ ಮಂಕಿ ಮಂಡಲದ ವತಿಯಿಂದ ಮಂಕಿ ಪಟ್ಟಣ ಪಂಚಾಯತ್ ನೂತನ ಸದಸ್ಯರಿಗೆ ಹಾಗೂ ಮತದಾರರಿಗೆ ಕಾರ್ಯಕರ್ತರಿಗೆ ಅಭಿನಂದನಾ ಕಾರ್ಯಕ್ರಮ ತಾಲೂಕಿನ ಮಂಕಿ ಕೊಕ್ಕೇಶ್ವರ ರಾಮಕ್ಷತ್ರಿಯ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ನಂತರ ಮಾತನಾಡಿ, ಕಾಂಗ್ರೆಸ್ ತಿರಸ್ಕಾರ ದೇಶದಲ್ಲಿ ಅಷ್ಟೇ ಅಲ್ಲ, ಮಂಕಿಯಲ್ಲೂ ಮಾಡಿ ತೋರಿಸಿದ್ದಾರೆ. ಉಸ್ತುವಾರಿ ಸಚಿವರಿಗೆ ಜಿಲ್ಲೆಯಲ್ಲಿ ಏನೇನ್ ಇದೆ, ಏನೇನ್ ಇಲ್ಲ ಎನ್ನುವುದು ಗೊತ್ತಿಲ್ಲ. ಭಟ್ಕಳ ಕ್ಷೇತ್ರವೊಂದು ಗೊತ್ತು ಅವರಿಗೆ. ಭಟ್ಕಳ ಕ್ಷೇತ್ರದಲ್ಲಿ 365 ದಿನವೂ ಬೆಳಗ್ಗೆಯಿಂದ ಸಂಜೆ ತನಕ ಇದ್ದು ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯನ್ನು ಸುಲಭವಾಗಿ ಗೆದ್ದು ಬಿಡುತ್ತೇವೆ ಎಂದುಕೊಂಡು ಇದ್ದವರಿಗೆ ಎಷ್ಟು ಖರ್ಚು ಮಾಡಿದರೂ ಗೆಲ್ಲಲು ಆಗುವುದಿಲ್ಲ, ಜನ ಬಿಜೆಪಿ ಪರವಾಗಿ ಇದ್ದಾರೆ ಎನ್ನುವುದನ್ನು ಇಲ್ಲಿಯ ಮತದಾರರು ತೋರಿಸಿಕೊಟ್ಟಿದ್ದಾರೆ. ನಮ್ಮ ಪಕ್ಷದ ಸಂಘಟನೆಯಲ್ಲಿ ಕಾರ್ಯಕರ್ತರಲ್ಲಿ ಶಕ್ತಿ ಇದೆ ಎನ್ನುವುದಕ್ಕೆ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದು ತೋರಿಸಿದ್ದೇ ಸಾಕ್ಷಿಯಾಗಿದೆ. ಕಾಂಗ್ರೆಸ್ ಗ್ಯಾರಂಟಿ ಮರಳು ಮಾಡಿ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದಿರಬಹುದು. ಪ್ರಜಾಪ್ರಭುತ್ವದಲ್ಲಿ ಜನ ಆಶೀರ್ವಾದ ಮಾಡಿದಾಗ ಒಳ್ಳೆ ಆಡಳಿತ ಕೊಡಬೇಕು. ಪರಸ್ಪರ ಅಧಿಕಾರದ ಕಚ್ಚಾಟ, ಗ್ಯಾರಂಟಿ ಜನಕ್ಕೆ ತಲುಪದೆ ಇರುವುದು, ಹೊಸ ಅಭಿವೃದ್ಧಿ ಕೆಲಸ ಆಗದೆ ಇರುವುದು, ರಾಜ್ಯದ ಆರ್ಥಿಕ ಪರಿಸ್ಥಿತಿ ದಿವಾಳಿಯಾಗಿ ಹೋಗಿದೆ. ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ದ್ವೇಷ ಮತ್ತು ಸೇಡಿನ ರಾಜಕಾರಣ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಜವಾಬ್ದಾರಿ ಮರೆತು ಸರ್ಕಾರದ ಕೈಗೊಂಬೆಯಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದರು. ಈ ಸರ್ಕಾರ ಅಲ್ಪಸಂಖ್ಯಾತರ ಸಲುವಾಗಿ ಇದ್ದ ಹಾಗೆ ಇದೆ. ಅಲ್ಪಸಂಖ್ಯಾತರ ಓಲೈಕೆ ಮಿತಿ ಮೀರಿದೆ. 2.5 ವರ್ಷದಿಂದ ಒಂದು ಮನೆ ಬಂದಿಲ್ಲ. ಕೇರಳದಿಂದ ಬಂದವರಿಗೆ ಮನೆ ಕಟ್ಟಿಸಿ ಕೊಡುತ್ತಾರೆ. ನಮ್ಮ ರಾಜ್ಯದ ಜನರಿಗೆ ಮನೆ ಕೊಡುತ್ತಿಲ್ಲ. ಈ ರೀತಿಯ ಆಡಳಿತ ವೈಫಲ್ಯವನ್ನು ನಾನು ಇನ್ನೂ ನೋಡಿಲ್ಲ. ಕಾಂಗ್ರೆಸ್ ತಿರಸ್ಕಾರ ದೇಶದಲ್ಲಿ ಅಷ್ಟೇ ಅಲ್ಲ, ಮಂಕಿಯಲ್ಲೂ ಮಾಡಿ ತೋರಿಸಿದ್ದೀರಿ. ಮುಂದಿನ ದಿನ ಬಿಜೆಪಿ ದಿನವಾಗಲಿದೆ. ಭಟ್ಕಳ ಕ್ಷೇತ್ರದಿಂದ ಇಡೀ ಜಿಲ್ಲೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಲಿದೆ. ರಾಜ್ಯದಲ್ಲಿ ಬಹುಮತ ಸರ್ಕಾರ ಮಾಡುತ್ತೇವೆ ಎಂದರು. ಹಣ ಮಾಡುವ ಸಲುವಾಗಿ, ಸ್ವಾರ್ಥಕ್ಕಾಗಿ ಜನರ ಹಿತವನ್ನು ಬಲಿಕೊಟ್ಟು ಕಾಂಗ್ರೆಸ್ ಮಾಡಿಕೊಂಡಿರುವ ಕೆಲಸವನ್ನು ಯಾರೂ ಕ್ಷಮಿಸುವುದಿಲ್ಲ. ಇದೇ ಕಾರಣಕ್ಕೆ ಮಂಕಿ ಜನತೆ ಕಾಂಗ್ರೆಸ್ ತಿರಸ್ಕರಿಸಿ ಬಿಜೆಪಿಗೆ ಮತ ನೀಡಿದ್ದಾರೆ. ಆಯ್ಕೆಯಾದ ಸದಸ್ಯರು ಜನರ ಜೊತೆ ವಿಶ್ವಾಸದಲ್ಲಿದ್ದೀರಿ. ಮಂಕಿ ಪಟ್ಟಣ ಪಂಚಾಯತ್ಗೆ ಎಲ್ಲಾ ರೀತಿಯ ಸಹಕಾರ ಕೊಡುತ್ತೇವೆ ಎಂದರು. ಭಾರತ ಜಗತ್ತಿಗೆ ಗುರುವಾಗಿದ್ದ ದೇಶ. ಜ್ಞಾನದ ಸಂಪತ್ತು ಅಗಾಧವಾಗಿತ್ತು. ಆಂತರಿಕ ಅನೇಕ ಸಮಸ್ಯೆಗಳಿಂದ, ಪರಕೀಯರ ಆಳ್ವಿಕೆಯ ಕಾರಣದಿಂದ ಎಲ್ಲದಕ್ಕೂ ಧಕ್ಕೆ ಉಂಟಾಯಿತು. ನಂತರ ಸ್ವತಂತ್ರ ಬಂದಿತ್ತಾದರೂ ಬಹಳಷ್ಟು ಭಿನ್ನಾಭಿಪ್ರಾಯಗಳಿದ್ದವು. ಗುಲಾಮೀಕರಣದ ಆಳ್ವಿಕೆಯಿಂದ ಹೊರಬರಬೇಕಿತ್ತು. ಮತಾಂತರವಾಗುವ ಪರಿಸ್ಥಿತಿಗಳಿದ್ದವು. ನೆಹರು ಮಾತನ್ನು ಧಿಕ್ಕರಿಸಿ ನಾವು ಕಳೆದುಕೊಂಡ ಸೋಮನಾಥ ದೇವಾಲಯ ಪಡೆದುಕೊಂಡೆವು. ನಮ್ಮ ನಂಬಿಕೆಯ ಶ್ರದ್ಧಾ ಭಕ್ತಿಯ ಕೇಂದ್ರಗಳು ಧ್ವಂಸವಾಗಿದ್ದವು. ಗುಲಾಮೀಕರಣದ ಸಂಕೇತಗಳನ್ನು ದೂರ ಮಾಡಲು ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರ ನಿರ್ಣಯ ಮಾಡಿದೆ. ಆ ದಿಶೆಯಲ್ಲಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾಗಿದೆ. ನಾವೆಲ್ಲ ಹೆಮ್ಮೆ ಪಡಬೇಕಾಗಿದೆ ಎಂದರು. ನಮ್ಮ ಸರ್ಕಾರ ಎನ್ಡಿಎ ಮೋದಿಜಿಯವರ ನೇತೃತ್ವದ ಪ್ರಧಾನಮಂತ್ರಿ ಸರ್ಕಾರ ಇಡೀ ದೇಶದಲ್ಲಿ ಈ ಗುಲಾಮಿತನದ ಸಂಕೇತವಾಗಿರುವಂತಹ ಯಾವ ಸಂಗತಿಯನ್ನು ನಾವು ಇರಬಾರದು ಅಂತ ನಿರ್ಣಯ ಮಾಡಿದ್ದೇವೆ. ಅದು ಇರೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸಂಕೇತಗಳು ಅಷ್ಟೇ ಅಲ್ಲ, ಮಾನಸಿಕತೆ ಗುಲಾಮಿತನದ ಯಾರಾದರೂ ಇದ್ರೆ, ವಿದೇಶಕ್ಕೆ ನಿಷ್ಠವಾಗುವಂತ ಮಾನಸಿಕತೆ ಯಾರಾದರೂ ಇದ್ರೆ ಅದನ್ನು ದೂರ ಮಾಡಿ ಭಾರತ ದೇಶ ಮೊದಲು ಅನ್ನುವಂತ ಆ ನಂಬಿಕೆಯನ್ನು ಬೆಳೆಸೋದಕ್ಕೆ ನಾವೆಲ್ಲ ಒಟ್ಟಾಗಿ ಬಂದಾಗ ಪ್ರಯತ್ನ ಮಾಡೋಣ, ಸಂಕಲ್ಪದೊಂದಿಗೆ ನಾವು ಮುನ್ನಡೆಯೋಣ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದೇನೆ. ಮಂಕಿ ಪಟ್ಟಣ ಪಂಚಾಯತಿ ಚುನಾವಣೆ, ನಾನು ಮಂಜುನಾಥ್ ನಾಯ್ಕರು ನಮ್ಮ ಅಧ್ಯಕ್ಷರು, ಹೊಸ ಅಧ್ಯಕ್ಷರು, ಮಂಕಿ ಮಂಡಲ ಅಂತ ಆದ್ಮೇಲೆ ಲಕ್ಷ್ಮೀನಾರಾಯಣ ನಮ್ಮ ಹಳೆ ಅಧ್ಯಕ್ಷರು, ಅವರು ಭಟ್ಕಳ ತಾಲೂಕಿನ ನಮ್ಮ ಭಟ್ಕಳ ಮಂಡಲದ ಅಧ್ಯಕ್ಷರು. ಈ ನಮ್ದು ಏನು ಹೊಸ ಮಂಡಲ ಆದ್ಮೇಲೆ ಅಂದ್ರೆ ನಿಮ್ ನಂಬದಿಗೆ ಹೇಳಿದಾಗೆ ಸ್ವಲ್ಪ ಹಿಸ್ಸೆ ಎಲ್ಲ ಆದ್ಮೇಲೆ ಅದು ಯಾಕಂದ್ರೆ ಹೊನ್ನಾವರ ಮಂಡಲಕ್ಕಿದ್ರು ಅವರು ಆಗ ಇದು ಹಾಗಾಗಿ ಇಲ್ಲಿ ಹೇಗಾಗ್ಬೇಕು, ಏನಾಗ್ಬೇಕು, ಭಟ್ಕಳ ಕ್ಷೇತ್ರದ ಮಂಕಿ ಪಟ್ಟಣ ಪಂಚಾಯತಿ ಘೋಷಣೆ ಆಗಿ ಚುನಾವಣೆ ಘೋಷಣೆ ಆಯ್ತು ಅಂತ ನಮ್ಮೆಲ್ಲ ತಂಡ ಇದೆಯಲ್ಲ, ಬಿಜೆಪಿ ನಾಯಕರ ತಂಡ, ಇಡೀ ಜಿಲ್ಲೆಯ ಬಿಜೆಪಿ ನಾಯಕರ ತಂಡ, ಇಡೀ ಭಟ್ಕಳ ಕ್ಷೇತ್ರದ ಬಿಜೆಪಿ ನಾಯಕರ ತಂಡ ಏನ್ ನೋಡ್ತಿದ್ದೀರೋ, ನೀವು ನೋಡಿದಿರೋ, ಎಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡಿರೋದ್ರ ಪರಿಣಾಮ ನಮಗೆ 12 ಸೀಟು ಬಹುಮತದಿಂದ ಇವತ್ತು ಆಯ್ಕೆ ಆಗೋದಕ್ಕೆ ಸಾಧ್ಯ ಆಯಿತು. ಆ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ, ಬಲ ಇದೆ, ಗೆಲುವಿದೆ ಅನ್ನೋದನ್ನ ನಮ್ಮ ನಾಯಕರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಸಂಘಟನೆಯಲ್ಲಿ ಶಕ್ತಿ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ.
ಆ ಬೂತ್ ಕಮಿಟಿಯಲ್ಲಿ ಶಕ್ತಿ ಇದೆ, ಶಕ್ತಿ ಕೇಂದ್ರದಲ್ಲಿ ಶಕ್ತಿ ಇದೆ, ಮಹಾಶಕ್ತಿ ಕೇಂದ್ರದಲ್ಲಿ ಶಕ್ತಿ ಇದೆ ಅನ್ನೋದನ್ನ ನಮ್ಮ ಮೋರ್ಚಾಗಳ ಪದಾಧಿಕಾರಿಗಳಲ್ಲಿ ಶಕ್ತಿ ಇದೆ, ನಮ್ಮ ನಾಯಕರಲ್ಲಿ ಶಕ್ತಿ ಇದೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ. ಮಾಜಿ ಸಚಿವರಾದ ಶಿವಾನಂದ ನಾಯ್ಕ್ ಮಾತನಾಡಿ, ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆ ಗೆಲುವು ಭಟ್ಕಳ ಕ್ಷೇತ್ರದ ಮುಂದಿನ ಎಲ್ಲಾ ಚುನಾವಣೆಗೆ ದಿಕ್ಸೂಚಿಯಾಗಲಿದೆ. ಕಾಂಗ್ರೆಸ್ ಪಾಲಿಗೆ ಅದು ಸೋಲಾಗಲಿದೆ. ಗೆದ್ದ ಅಭ್ಯರ್ಥಿಗಳ ಮೇಲೆ ಜನರ ನಿರೀಕ್ಷೆ ಇದೆ. ಅವಕಾಶ ಸದ್ಬಳಕೆ ಮಾಡಿಕೊಳ್ಳಿ ಎಂದು ಪಟ್ಟಣ ಪಂಚಾಯತ್ ನೂತನ ಸದಸ್ಯರಿಗೆ ಸಲಹೆ ನೀಡಿದರು. ಚುನಾವಣೆ ಒಂದು ದಿಕ್ಸೂಚಿ ಚುನಾವಣೆಯಾಗಿ ಇವತ್ತು ಫಲಿತಾಂಶ ಬಂದಿದೆ. ಎಲ್ಲ ಸಂತೋಷ ಕೊಡುವಂತ ಸಂಗತಿ. ಯಾಕೆ ಈಗ ಮಾತನ್ನು ಹೇಳ್ತೇನೆ ಅಂದ್ರೆ, ಬರುವಂತ ಎಲ್ಲ ಚುನಾವಣೆಯನ್ನ ನಾವು ಗೆಲ್ಲುವಂತ ಒಂದು ವಾತಾವರಣ ಈ ಒಂದು ಚುನಾವಣೆ ಫಲಿತಾಂಶದಲ್ಲಿ ನಮಗೆ ಮೂಡಿದೆ ಮತ್ತು ಇದನ್ನು ಉಳಿಸಿಕೊಳ್ಬೇಕಾಗಿದೆ. ವಿಶೇಷವಾಗಿ ಕಾರ್ಯಕರ್ತರ ಚುನಾವಣೆ ಬರುವಂತಹ ತಾಲೂಕು ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, ಪಂಚಾಯತ್ ಇರ್ಬೋದು, ಈ ಚುನಾವಣೆಯೂ ಕೂಡ ಬಹಳ ಸಕ್ರಿಯವಾಗಿ ಬಹಳ ದೂರದಿಂದ ಇದೇ ರೀತಿಯ ನಾವು ಕೆಲಸ ಮಾಡಿದ್ರೆ ನಾವು 100 ಗೆಲ್ಲುವಂತ ಒಂದು ವಾತಾವರಣ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಕಳೆದ 2.5 ವರ್ಷದಿಂದ ನಡೆದಿರುವಂತಹ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಸುಳ್ಳು ಆಶ್ವಾಸನೆ, ಸುಳ್ಳು ಭರವಸೆಯನ್ನು ಕೊಡುವಂತದನ್ನ ಯಾವುದೇ ಒಂದು ಅಭಿವೃದ್ಧಿಯನ್ನು ಮಾಡದೆ 2.5 ವರ್ಷ ಕಾಲ ಕಳೆದಿದ್ದಾರೆ. ಅದರ ಫಲಿತಾಂಶ ಇವತ್ತು ಖಾಲಿ ಮಂಕಿಯಲ್ಲಿ ಅಷ್ಟೇ ಅಲ್ಲ, ಮೊನ್ನೆ ನಡೆದಂತ 4 ರಾಜ್ಯದಲ್ಲಿ 4 ಕಡೆಯಲ್ಲಿ ನಡೆದಂತ ಚುನಾವಣೆಯಲ್ಲೂ ಕೂಡ ಅಲ್ಲಿ ಕಾಂಗ್ರೆಸ್ ಅನ್ನು ಸೋತಿದೆ. ಆದ್ರಿಂದ 2 ಉಪಚುನಾವಣೆಯಲ್ಲೂ ಕೂಡ ಸೋತಿದೆ. ಆದ್ರಿಂದ ಬರುವಂತ ದಿವಸದಲ್ಲಿ ಬರುವಂತ ಎಲ್ಲ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಸೋಲು ಹೇಳುವುದು ಇದು ಒಂದು ಕಟ್ಟಿಟ್ಟ ಬುದ್ಧಿ. ಕಾಂಗ್ರೆಸ್ಗೆ ಕೊನೆಗಾಲ. ಆದ್ರಿಂದ ನಾವು ಇದಕ್ಕೆ ಗಟ್ಟಿಯಾಗಿ ಬರುವಂತ ಎಲ್ಲ ಚುನಾವಣೆಗೂ ಕೂಡ ನಾವು ಗೆಲ್ಲಬೇಕು, ನಾವು ಉಳಿಸಿಕೊಳ್ಬೇಕು. ಆ ದೃಷ್ಟಿಯಿಂದ ನಾವು ಕೆಲಸ ಮಾಡಬೇಕು. ಮಾಜಿ ಶಾಸಕ ಸುನಿಲ್ ನಾಯ್ಕ್ ಮಾತನಾಡಿ, ಈ ಗೆಲುವಿನಲ್ಲಿ ಕಾರ್ಯಕರ್ತರ ಪರಿಶ್ರಮ ಅಪಾರವಾಗಿದೆ. ಈ ಗೆಲುವಿನ ದೀಪ ಭಟ್ಕಳ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲಿಸುವವರೆಗೂ ಇರಬೇಕು. ಸಚಿವರಿಗೆ ನೇರವಾಗಿ ಹೇಳುತ್ತೇನೆ, ನಿಮ್ಮ ಧಮ್ಕಿಗೆ ಹೆದರುವುದಿಲ್ಲ. ದೇಶದ ಹಗೆತನದ ರಾಜಕಾರಣ ಮಾಡುತ್ತೀರಿ. 5 ವರ್ಷ ಶಾಸಕನಾದ ನನ್ನ ಮೇಲೆ 2 ಪ್ರಕರಣ ಹಾಕಿದ್ದೀರಿ. ನಮಗೂ ದಿನ ಬರುತ್ತದೆ. ಇವತ್ತು ನಿಮ್ಮ ದಿನ, ನಾಳೆ ನಮ್ಮ ದಿನ ಬರುತ್ತದೆ ಎಂದರು. ಇವತ್ತು ಗೆಲುವಿನ ದೀಪವನ್ನು ಹಚ್ಚುವಂತ ಕೆಲಸ ಇವತ್ತು ಮಂಕಿ ಜನ ಮಾಡಿದ್ದೀರಿ. ಈ ದೀಪ ಯಾವಾಗ ಇರಬೇಕು ಅಂತ ಹೇಳಿದ್ರೆ, ಭಟ್ಕಳ ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿಯನ್ನ ಗೆಲ್ಲಿಸುವ ತನಕ ಈ ದೀಪವನ್ನ ಉಳಿಸುವಂತ ಕೆಲಸ ಆಗಬೇಕು. ಈ ಕಾರ್ಯಕರ್ತರ ಜೊತೆ ನಾವು ಹೆಗಲು ನಾವು 5 ವರ್ಷ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲೂ ಸರ್ ಸಂಸದರಿದ್ದಾರೆ. 5 ವರ್ಷ ಕಾರ್ಯಕರ್ತರನ್ನ ನಮ್ಮ ಮನೆಯ ಸದಸ್ಯರಾಗಿ ನಾವು ಕಾಪಾಡ್ಕೊಂಡು ಹೋಗಿದ್ವಿ. ಎಲ್ಲೂ ಒಂದು ಕಾರ್ಯಕರ್ತರು ಒಂದ್ ದಿವಸ ಸ್ಟೇಷನ್ ಬಾಗಿಲು ನಿಲ್ಲುವಂತ ಕೆಲಸ ನಾವು ಮಾಡಿಲ್ಲ. ಯಾವತ್ತೂ ನಮ್ಮ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ಕೆಲಸ ಮಾಡಿದ್ದೀವಿ. ಈಗ ನೋಡಿ, ನಮ್ಮ ಕಾರ್ಯಕರ್ತರ ಗಾಡಿಯನ್ನ ಹುಡುಕಿ ಹಿಡಿಸಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕರ್ತರನ್ನ ಕೇಸ್ ಹಾಕುವಂತ ಕೆಲಸ ಮಾಡಿದ್ರೆ ನಾನು ಸಚಿವರು ನೇರ ಹೇಳ್ತೇನೆ, ಈ ಧಮ್ಕಿಗೆ ನಾವು ಯಾವತ್ತೂ ಹೆದರುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದೇನೆ. ಈ ರಾಜಕಾರಣಕ್ಕೆ ನಾವು ಯಾವತ್ತೂ ಹೆದರುವುದಿಲ್ಲ. ನೀವು ಎಷ್ಟು ಕ್ಲಾಸ್ ಕೊಡ್ತೀರಿ, ಎಷ್ಟು ನೀವು ಮಾಡಬೇಕು ಮಾಡಿ. ಯಾಕಂದ್ರೆ ಈಗಾಗಲೇ ನಾನು 5 ವರ್ಷ ಶಾಸಕರಾಗಿ ಸೇವೆ ಮಾಡಿ ಉದ್ಯಮ ಮಾಡಿರ್ತಕ್ಕಂಥ ಮೇಲೆ ಇವತ್ತು 2 ನಾನ್ ಬೇಲೇಬಲ್ ಕೇಸನ್ನು ಹಾಕಿದ್ದಾರೆ ನನ್ನ ಮೇಲೆ. ಮೈನ್ಸ್ ಅಂಡ್ ಜ್ಯುವೆಲರ್ಸ್ ಅನ್ನು ಇಟ್ಕೊಂಡು ಸಂಸದರು ಗೊತ್ತಿದೆ. ಅದಕ್ಕೆ ನಾವು ಹೇಳ್ತೀವಿ, ನೀವು ಇಂತ 10 ಕೇಸ್ ಹಾಕಿ ನಮ್ಮ ಮೇಲೆ ಅದನ್ನ ಎದುರಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಬಯಸ್ತೇನೆ. ನಮಗೂ ದಿವಸ ಬರ್ತದೆ. ಇವತ್ತು ನಿಮ್ಮ ದಿವಸ, ಮುಂದಿನ ದಿವಸ ನಮ್ಮ ದಿವಸ. ನಾವು ಹ್ಯಾಂಗ್ ಮಾಡಬೇಕು ಅಧಿಕಾರವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾನು ಕೊನೆಯದಾಗಿ ಗೆದ್ದಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಸದಸ್ಯರು ಒಂದು ವಿನಂತಿ ಮಾಡ್ತೇನೆ. ನೀವು ಏನು ಗೆಲುವಿನಿದ್ದೀರಿ, ಆ ಕಾರ್ಯಕರ್ತರನ್ನ ಈ ಒಂದು ಬೆನ್ನಿಗೆ ತಕೊಂಡು ಹೋಗುವಂತ ಕೆಲಸ ನೀವು ಮಾಡಬೇಕು, ಗೆದ್ದಿರ್ತಕ್ಕಂಥವ್ರು. ಅಧ್ಯಕ್ಷತೆ ವಹಿಸಿದ್ದ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾತನಾಡಿ, ಬಿಜೆಪಿ ಕ್ಷೇತ್ರಕ್ಕೆ ಕೊಟ್ಟ ಅಭಿವೃದ್ಧಿ ಕೆಲಸ, ಕಾರ್ಯಕರ್ತರ ಪರಿಶ್ರಮ ಮಂಕಿ ಪಟ್ಟಣ ಪಂಚಾಯತ್ ಚುನಾವಣೆ ಗೆಲುವಿಗೆ ಕಾರಣವಾಗಿದೆ. ಇದು ಕಾರ್ಯಕರ್ತರ ಗೆಲುವು, ಪಕ್ಷದ ಗೆಲುವು, ಎಲ್ಲರ ಒಗ್ಗಟ್ಟಿನ ಗೆಲುವು ಎಂದರು. ಮುಖಂಡ ಸುಬ್ರಾಯ್ ನಾಯ್ಕ್, ಪಟ್ಟಣ ಪಂಚಾಯತ್ ಸದಸ್ಯೆ ಮೀನಾಕ್ಷಿ ಹಸ್ಲಾರ್ ಮಾತನಾಡಿದರು. ಮಂಕಿ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಸ್ವಾಗತಿಸಿದರು. ಗಣಪತಿ ಗೌಡ ಚಿತ್ತಾರ್ ಕಾರ್ಯಕ್ರಮ ನಿರ್ವಹಣೆ ಮಾಡಿದರು. ವೇದಿಕೆಯಲ್ಲಿ ಮಾಜಿ ಜಿಲ್ಲಾ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್, ಮುಖಂಡರಾದ ಪ್ರಶಾಂತ್ ನಾಯ್ಕ್, ಈಶ್ವರ್ ನಾಯ್ಕ್, ಗೋವಿಂದ್ ನಾಯ್ಕ್, ದೀಪಕ್ ನಾಯ್ಕ್, ರಾಜು ಭಂಡಾರಿ, ಶಿವಾನಿ ಶಾಂತಾರಾಮ್, ಶ್ರೀಕಲಾ ಶಾಸ್ತ್ರಿ ಹೊನ್ನಾವರ, ಮಂಡಲಾಧ್ಯಕ್ಷ ಯೋಗೇಶ್ ಮಿಸ್ತಾ ಮಂಕಿ, ಪಟ್ಟಣ ಪಂಚಾಯತ್ ನೂತನ ಸದಸ್ಯರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.